ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಹಾಗೆಯೇ ಒತ್ತಕ್ಷರ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತಗಳು. ಮಕ್ಕಳೇ, ನಾವು ಕಳೆದ ತರಗತಿಗಳಲ್ಲಿ ವರ್ಣಮಾಲೆ ಎಂದರೇನು ಎಂಬುದನ್ನು ನೋಡಿದ್ದೀವಿ. ವರ್ಣಮಾಲೆ ಎಂದರೆ ಕನ್ನಡದ 49 ಅಕ್ಷರಗಳನ್ನು ಕ್ರಮಬದ್ಧವಾಗಿ ಜೋಡಿಸಿರುವುದನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ. ಅ ಇಂದ ಲ ವರೆಗಿನ ಅಕ್ಷರಗಳನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ. ಹಾಗೆಯೇ ಕನ್ನಡದ ವರ್ಣಮಾಲೆಯನ್ನು ಪ್ರಮುಖವಾಗಿ ನಾವು 3 ವಿಧಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದು ಸ್ವರಗಳು, ಎರಡನೆಯದು ಯೋಗವಾಹಗಳು, ಹಾಗೆಯೇ ಮೂರನೆಯದು ವ್ಯಂಜನಗಳು. ಅದೇ ರೀತಿಯಾಗಿ ಸ್ವರದಲ್ಲಿ ಒಟ್ಟು 13 ಅಕ್ಷರಗಳನ್ನು ನಾವು ನೋಡಿದ್ದೇವೆ. ಆ 13 ಅಕ್ಷರಗಳನ್ನು ಮತ್ತೆ ನಾವು 2 ಭಾಗಗಳಾಗಿ ಮಾಡಿದ್ದೇವೆ. ಯಾವುದು? ಒಂದು ಹ್ರಸ್ವ ಸ್ವರ, ಮತ್ತೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರದಲ್ಲಿ ಕಂಡುಬರುವಂಥ ಅಕ್ಷರಗಳು ಅ, ಇ, ಉ, ರು, ಎ, ಓ. ಅದೇ ರೀತಿಯಾಗಿ ದೀರ್ಘ ಸ್ವರದಲ್ಲಿ ಕಂಡುಬರುವಂಥ ಅಕ್ಷರಗಳು ಆ, ಈ, ಉ, ಎ, ಓ, ಐ ಮತ್ತು ಔ. ಇದು ದೀರ್ಘ ಸ್ವರದಲ್ಲಿ ಕಂಡುಬರುವಂತಹ ಅಕ್ಷರಗಳು. ಹಾಗೆಯೇ ನಾವು ಯೋಗವಾಹದಲ್ಲೂ ಸಹ ಎರಡು ವಿಧಗಳನ್ನು ನೋಡುತ್ತೇವೆ. ಒಂದು ಅನುಸ್ವರ, ಮತ್ತೊಂದು ವಿಸರ್ಗ. ಅನುಸ್ವರಕ್ಕೆ ಉದಾಹರಣೆ ಅಂ, ಹಾಗೆಯೇ ವಿಸರ್ಗಕ್ಕೆ ಉದಾಹರಣೆ ಅಹ. ಹಾಗೆಯೇ ವರ್ಣಮಾಲೆಯ ಮತ್ತೊಂದು ವಿಧ ವ್ಯಂಜನಗಳು. ವ್ಯಂಜನದಲ್ಲಿ ಒಟ್ಟು 34 ಅಕ್ಷರಗಳನ್ನು ನಾವು ನೋಡುತ್ತೇವೆ. ಆ 34 ಅಕ್ಷರಗಳು ಯಾವುದೆಂದರೆ ಕ ಇಂದ ಲ ವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳಾಗಿ ನೋಡುತ್ತೇವೆ. ಹಾಗೆಯೇ ವ್ಯಂಜನವನ್ನು ನಾವು ಮತ್ತೆ 2 ವಿಧಗಳಾಗಿ ಮಾಡಿದ್ದೇವೆ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳನ್ನು ನಾವು ನೋಡುತ್ತೇವೆ. ಆ 25 ಅಕ್ಷರಗಳು ಯಾವುದಂದರೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಠ, ಠ, ಡ, ಢ, ಣ, ಥ, ಥ, ದ, ಧ, ನ, ಪ, ಫ, ಬ, ಭ, ಮ. ಹೀಗೆ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಯಾಕೆ ಇದನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ ಎಂದರೆ ಈ 25 ಅಕ್ಷರಗಳನ್ನು ನಾವು 5 ವರ್ಗಗಳಾಗಿ ಮಾಡಿಕೊಂಡಿದ್ದೇವೆ. ಆ 5 ವರ್ಗಗಳು ಯಾವುದು ಅಂದರೆ ಕ, ಚ, ಟ, ತ, ಪ. ಹೀಗೆ 5 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದರಿಂದ ನಾವು ಇದನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಹಾಗೆಯೇ ಮತ್ತೊಂದು ಅವರ್ಗೀಯ ವ್ಯಂಜನ. ಈ ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳು ಇವೆ. ಆ 9 ಅಕ್ಷರಗಳು ಯಾವುದೆಂದರೆ ಯ, ರ, ಲ, ವ, ಶ, ಸ, ಸ, ಹ, ಳ. ಹೀಗೆ ನಾವು 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಅವರ್ಗೀಯ ವ್ಯಂಜನ ಎಂದು ನಾವು ಏಕೆ ಕರೆಯುತ್ತೇವೆ ಎಂದರೆ ಯಾವ ಅಕ್ಷರಗಳನ್ನು ನಾವು ವರ್ಗಗಳಾಗಿ ಮಾಡಲು ಸಾಧ್ಯವಿಲ್ಲವೋ ಅಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಆ ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳ ಇರುವುದನ್ನು ನಾವು ನೋಡಿದ್ದೇವೆ. ಇಷ್ಟು ನಾವು ವರ್ಣಮಾಲೆ ಮತ್ತು ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಹಾಗೆಯೇ
ಮಕ್ಕಳೇ, ನಾವು ಈ ಒಂದು ಅವಧಿಯಲ್ಲಿ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ನೋಡಿ, ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎರಡೂ ಕೂಡ ಒಂದೇ. ಈ ಒಂದು ಅವಧಿಯಲ್ಲಿ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರಗಳ ಬಗ್ಗೆ ನೋಡೋಣ. ಅದರ ಜೊತೆಗೆ ಅದರ ವಿಧಗಳನ್ನು ಸಹ ತಿಳಿದುಕೊಳ್ಳೋಣ. ಹಾಗೆ ಮಕ್ಕಳೇ, ಇಲ್ಲಿ ನೋಡಿ, ನಾವು ಒತ್ತಕ್ಷರಗಳು ತಿಳಿಯುವ ಮೊದಲು ನಾವು ಒತ್ತಕ್ಷರಗಳನ್ನು ಕೇವಲ ವ್ಯಂಜನಾಕ್ಷರಗಳಿಗೆ ಮಾತ್ರ ನಾವು ಒತ್ತಕ್ಷರಗಳನ್ನು ಬಳಕೆ ಮಾಡುತ್ತೇವೆ. ಸ್ವರಗಳು ಮತ್ತು ಯೋಗವಾಹಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ. ಇದು ವಿಶೇಷವಾದ ಒಂದು ಸೂಚನೆ ನಿಮ್ಮ ಮನಸ್ಸಲ್ಲಿ ಇರಬೇಕು ಯಾವಾಗಲೂ. ಸ್ವರಗಳು ಮತ್ತು ಯೋಗವಾಹಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ. ಅ ಇಂದ ಔ ಮತ್ತು ಮತ್ತು ಅಹ ಈ ಅಕ್ಷರಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ. ಕೇವಲ ವ್ಯಂಜನಾಕ್ಷರಗಳಿಗೆ ಮಾತ್ರ ಒತ್ತಕ್ಷರಗಳಿರುತ್ತದೆ. ಇವಾಗ ನಾವು ಒತ್ತಕ್ಷರಗಳು ಮತ್ತು ಒತ್ತಕ್ಷರದ ವಿಧಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ ಮಕ್ಕಳೇ, ಒತ್ತಕ್ಷರಗಳು ಎಂದರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳನ್ನು ನಾವು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ನೋಡಿ, ಒಂದು ವ್ಯಂಜನವಿದೆ, ಆ ವ್ಯಂಜನಕ್ಕೆ ಮತ್ತೊಂದು ವ್ಯಂಜನಾಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಉಂಟಾಗುವಂತಹ ಅಕ್ಷರಕ್ಕೆ ನಾವೇನು ಕರಿತೀವಿ? ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಒಂದು ವ್ಯಂಜನಾಕ್ಷರ ಇದೆ. ವ್ಯಂಜನ ಅಂದರೆ ಹೇಳಿದ್ದೀನಿ, ಕ ಇಂದ ಲಾವರೆಗಿನ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಈ ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನ ಅಕ್ಷರ ಸೇರಿಕೊಂಡು ಆಗುವಂತಹ ಅಕ್ಷರಗಳಿಗೆ ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ ಇದೆ, ಕಾಗೆ ಕ ಸೇರಿಕೊಂಡಾಗ ಏನಾಗುತ್ತೆ? ಅದು ಖ ಆಗುತ್ತೆ. ನೋಡಿ, ಇದು ಒತ್ತಕ್ಷರಗಳು. ನೋಡಿ ಮಕ್ಕಳೇ, ಅದೇ ರೀತಿ ಇಲ್ಲೊಂದು ಉದಾಹರಣೆ ಇದೆ, ಅಣ್ಣ. ಇಲ್ಲಿ ಆ ಎಂಬುದು ಸ್ವರಾಕ್ಷರ, ಸರಿನಾ? ನ ಪ್ಲಸ್ ಆ, ಇಲ್ಲಿ ನ ಪ್ಲಸ್ ನ ಇವೆರಡು ಏನಾಗಿದೆ? ವ್ಯಂಜನ ಆಗಿದೆ. ಆವಾಗಲೇ ಹೇಳಿದ್ವಿ, ವ್ಯಂಜನಕ್ಕೆ ವ್ಯಂಜನಾಕ್ಷರಗಳು ಸೇರಿಕೊಳ್ಳುವುದು. ಇಲ್ಲಿ ನಗೆ ನ ಏನಾಗಿದೆ? ಸೇರಿಕೊಂಡು ಅದರ ಜೊತೆಗೆ ಮತ್ತೊಂದು ಸ್ವರಾಕ್ಷರ ಬಂದು ಸೇರಿಕೊಂಡಾಗ ಅದನ್ನು ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ. ಅರ್ಥ ಆಗ್ತಿದೆ ಇಲ್ಲಿ ನಿಮಗೆ? ನ ಅಕ್ಷರಕ್ಕೆ ನ ಅಕ್ಷರ ಅಂದರೆ ನ ವ್ಯಂಜನಕ್ಕೆ ನ ವ್ಯಂಜನ ಸೇರಿ ಅಣ್ಣ ಆಗಿದೆ. ಅದೇ ರೀತಿಯಾಗಿ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಸೇರಿ ಉಂಟಾಗುವ ಅಕ್ಷರವನ್ನು ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ. ಹೀಗೆ ನಾವು ಒತ್ತಕ್ಷರಗಳನ್ನು ನೋಡುತ್ತೇವೆ. ಇದು ಒಂದು ಉದಾಹರಣೆ. ಇದಲ್ಲದೆ ಇನ್ನೂ ಹಲವಾರು ಉದಾಹರಣೆಗಳನ್ನು ನಾವು ಇವಾಗ ನೋಡೋಣ. ಇಲ್ಲಿ ನೋಡಿ, ಇನ್ನೂ ಹಲವಾರು ಉದಾಹರಣೆಗಳಿವೆ. ಅಪ್ಪ. ಇಲ್ಲಿ ಅ ಎಂಬುದು ಸ್ವರ, ಪ ಅಕ್ಷರಕ್ಕೆ ಮತ್ತೊಂದು ವ್ಯಂಜನ ಪ ಸೇರಿಕೊಂಡಿದೆ. ಇಲ್ಲಿ ಅಪ್ಪ ನೋಡಿ, ಅದನ್ನು ಆ ತೆಗೆದಿರಿ, ಪ ಈ ಒಂದು ಅಕ್ಷರವನ್ನು ತೆಗೆದುಕೊಳ್ಳಿ, ಗೆ ಪ ಏನಾಗಿದೆ? ಸೇರಿಕೊಂಡಿದೆ. ಅದರ ಜೊತೆಗೆ ಆ ವ್ಯಂಜನಾಕ್ಷರ ಸೇರಿಕೊಂಡು ಪ ಎಂಬ ಒತ್ತಕ್ಷರವಾಗಿದೆ. ಅದೇ ರೀತಿಯಾಗಿ ಅಮ್ಮ. ನೋಡಿ, ಇಲ್ಲಿ ಮಾ ಅಕ್ಷರ ತಗೊಳ್ಳಿ, ಮಾ ಒತ್ತಕ್ಷರ ಇದೆ. ಗೆ ಮಾ ಎಂಬ ವ್ಯಂಜನಾಕ್ಷರಕ್ಕೆ ಮ ಎಂಬ ವ್ಯಂಜನಾಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಒತ್ತಕ್ಷರವಾಗಿದೆ. ಅದೇ ರೀತಿಯಾಗಿ ಅನ್ನ, ಚಂದ್ರ, ಬೆಟ್ಟ, ಪತ್ರಿಕೆ, ಹೀಗೆ ನಾವು ಹಲವಾರು ಉದಾಹರಣೆಗಳನ್ನು ಒತ್ತಕ್ಷರಕ್ಕೆ ನೀಡಬಹುದು. ಇವಾಗ ಇಲ್ಲಿ ಪತ್ರಿಕೆ ಅಂತ ಇದೆ. ಇಲ್ಲಿ ಪ ಅಕ್ಷರವನ್ನು ತೆಗಿರಿ, ತ್ರೀ ತಗೊಳ್ಳಿ, ತ್ರೀಗೆ ಏನಾಗಿದೆ? ರ ಒತ್ತಕ್ಷರ ಬಂದಿದೆ. ಗೆ ರ ಸೇರಿಕೊಂಡು ಅದರ ಜೊತೆಗೆ ಇ ಎಂಬ ಸ್ವರ ಸೇರಿಕೊಂಡು ಏನಾಗಿದೆ? ಅದು ಪತ್ರಿಕೆ ಆಗಿದೆ. ಹೀಗೆ ನಾವು ಒತ್ತಕ್ಷರಗಳು ಮತ್ತು ಒತ್ತಕ್ಷರಕ್ಕೆ ಸಂಬಂಧಿಸಿದಂಥ ಉದಾಹರಣೆಯನ್ನು ನಾವು ಇವಾಗ
ನೋಡಿದ್ದೇವೆ. ಹಾಗೆಯೇ ನಾವು ಮತ್ತೆ ಇವಾಗ ಕೆಲವೊಂದು ಒತ್ತಕ್ಷರಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ಳುತ್ತೇನೆ. ನೋಡಿ ಮಕ್ಕಳೇ, ಆರಂಭದಲ್ಲಿಯೇ ನಾನು ನಿಮಗೆ ಹೇಳಿದೆ, ವ್ಯಂಜನಾಕ್ಷರಗಳಿಗೆ ಮಾತ್ರ ನಾವು ಒತ್ತಕ್ಷರಗಳನ್ನು ಬಳಕೆ ಮಾಡುತ್ತೇವೆ ಎಂದು. ಇಲ್ಲಿ ನೋಡಿ, ವ್ಯಂಜನಾಕ್ಷರಗಳು ಇದೆ. ಕ ಇಂದ ಲಾವರೆಗಿನ ಎಲ್ಲ ವ್ಯಂಜನಾಕ್ಷರಗಳು ಇವೆ. ಕ, ಖ, ಘ, ಘ, ನ, ಛ, ಛ, ಝ, ಝ, ನ, ಠ, ಠ, ಢ, ಢ, ಣ, ಥ, ಥ, ದ, ಧ, ನ, ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಹೀಗೆ ಎಲ್ಲ ವ್ಯಂಜನಾಕ್ಷರಗಳಿಗೂ ನಾವು ಒತ್ತಕ್ಷರಗಳನ್ನು ನೋಡುತ್ತೇವೆ. ಹಾಗೆಯೇ ಮಕ್ಕಳೇ, ಒತ್ತಕ್ಷರವನ್ನು ನಾವು ಬರೆಯುವ ಮೊದಲು ಆ ಮೂಲ ಅಕ್ಷರಗಿಂತ ಒತ್ತಕ್ಷರ ಚಿಕ್ಕದಾಗಿ ಬರೆಯಬೇಕು. ಇಲ್ಲಿ ನೋಡಿ, ಕ ಅಕ್ಷರ ನೋಡಿ, ಕಾಗೆ ಒತ್ತಕ್ಷರ ಏನಾಗಿದೆ, ಚಿಕ್ಕದಾದ ಅಕ್ಷರವಾಗಿದೆ. ಇದೇ ರೀತಿಯಾಗಿ ನಾವು ಮೂಲ ಅಕ್ಷರಕ್ಕೆ ಚಿಕ್ಕದಾಗಿ ನಾವು ಒತ್ತಕ್ಷರವನ್ನು ಬರೆಯಬೇಕು. ಹಾಗೆಯೇ ಇಲ್ಲಿ ಒತ್ತಕ್ಷರದಲ್ಲಿ ಕೆಲವು ಅಕ್ಷರಗಳು ಮಾತ್ರ ಮೂಲಾಕ್ಷರಕ್ಕೆ ರೀತಿಯಲ್ಲಿ ಕಂಡು ಬರುವುದಿಲ್ಲ. ಉದಾಹರಣೆಗೆ ತ, ಈ ಅಕ್ಷರ ಬೇರೆ ರೀತಿಯಲ್ಲಿ ಕಂಡುಬರುತ್ತದೆ ಒತ್ತಕ್ಷರ. ಅದೇ ರೀತಿ ನ, ಈ ನ ಒತ್ತಕ್ಷರವು ಸಹ ಬೇರೆ ರೀತಿಯಲ್ಲಿ ಕಂಡುಬರುತ್ತದೆ. ಅದರ ಜೊತೆಗೆ ಯ, ರ, ಈ ಅಕ್ಷರವು ಸಹ ಒತ್ತಕ್ಷರಗಳು ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರುತ್ತದೆ. ಕ ನೋಡಿ, ಅದು ಏನಾಗಿದೆ, ಕ ಮೂಲಾಕ್ಷರ ರೀತಿಯಲ್ಲಿಯೇ ಅದು ಒತ್ತಕ್ಷರ ಇದೆ. ಅದೇ ರೀತಿ ಖ, ಘ, ಜ್ಞ, ಛ, ಛ, ಝ, ಝ, ನ್ಯ, ಠ, ಠ, ಢ, ಢ, ಣ ಎಲ್ಲ ಅಕ್ಷರಗಳು ಕೂಡ ಮೂಲ ಅಕ್ಷರ ಸಂಬಂಧಿಸಿದಂತೆ ಅದೇ ರೀತಿಯಲ್ಲಿ ಒತ್ತಕ್ಷರವಿದೆ. ಆದರೆ ತ, ನ, ಮ, ಯ, ರ ಈ 5 ಅಕ್ಷರಗಳು ಬೇರೆ ರೀತಿಯಲ್ಲಿ ಕಂಡು ಬರುತ್ತದೆ. ಇಷ್ಟು ವ್ಯಂಜನ ಅಕ್ಷರಗಳಿಗೆ ಒತ್ತಕ್ಷರಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಇವಾಗ ನಾವು ಒತ್ತಕ್ಷರದಲ್ಲಿ ಕಂಡುಬರುವಂತಹ ವಿಧಗಳು ಯಾವುವು ಎಂಬುದನ್ನು ನೋಡೋಣ. ಒತ್ತಕ್ಷರದ ವಿಧಗಳು. ಒತ್ತಕ್ಷರದಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಮೊದಲನೆಯದು ಸಜಾತಿ ಸಂಯುಕ್ತಾಕ್ಷರ, ಎರಡನೆಯದು ವಿಜಾತಿ ಸಂಯುಕ್ತಾಕ್ಷರ. ಮೊದಲನೆಯದು ಸಜಾತಿಯ ಸಂಯುಕ್ತಾಕ್ಷರ, ಹಾಗೆಯೇ ಎರಡನೆಯದು ವಿಜಾತಿಯ ಸಂಯುಕ್ತಾಕ್ಷರ. ಹೀಗೆ ನಾವು ಒತ್ತಕ್ಷರದಲ್ಲಿ 2 ವಿಧಗಳನ್ನು ನೋಡುತ್ತೇವೆ. ಮೊದಲ ವಿಧ ಸಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಎಂದರೆ ಏನು ಎಂಬುದನ್ನು ನೋಡೋಣ. ಸಜಾತಿಯ ಸಂಯುಕ್ತಾಕ್ಷರ ಎಂದರೆ ಒಂದೇ ಜಾತಿಯ ಅಥವಾ ಒಂದೇ ಮೂಲದ 2 ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿ ಸಂಯುಕ್ತಾಕ್ಷರ ಎನ್ನುವರು. ನೋಡಿ, ನಿಮ್ಗೆ ಆವಾಗಲೇ ಹೇಳಿದೆ ಯಾವಾಗ ಒತ್ತಕ್ಷರಗಳು ಎಂದರೆ ಏನು ಎಂಬ ಸಂದರ್ಭದಲ್ಲಿ. ಒತ್ತಕ್ಷರ ಎಂದರೆ 2 ವ್ಯಂಜನಗಳು ಸೇರಿ ಅದರ ಜೊತೆಗೆ ಮತ್ತೊಂದು ಸ್ವರಗಳು ಸೇರಿ ಉಂಟಾಗುವ ಅಕ್ಷರವನ್ನು ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಸಜಾತಿಯ ಒತ್ತಕ್ಷರ ಅಂದರೆ ಇಲ್ಲಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನಾಕ್ಷರ ಅಥವಾ ಅದೇ ಮೂಲದ ಮತ್ತೊಂದು ವ್ಯಂಜನಾಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರ ಸೇರಿ ಉಂಟಾಗುವಂತಹ ಅಕ್ಷರವನ್ನು ನಾವೇನು ಕರಿತೀವಿ, ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಒಂದು ವ್ಯಂಜನಾಕ್ಷರ ಇದೆ, ಆ ವ್ಯಂಜನಾಕ್ಷರಕ್ಕೆ ಅದೇ ಮತ್ತೊಂದು ವ್ಯಂಜನಾಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರ ಸೇರಿ ಉಂಟಾಗುವ ಅಕ್ಷರಕ್ಕೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೀಡಿದ್ದಾರೆ ಅಮ್ಮ. ಇಲ್ಲಿ ಅ ಎಂಬುದು ಒಂದು ಅಕ್ಷರ, ಇಲ್ಲಿ ಮಾತ್ರ ನಮಗೆ ಒತ್ತಕ್ಷರ ಇರೋದು.
ಇಲ್ಲಿ ಮಾಗೆ ಮಾನೆ ಒತ್ತಕ್ಷರ ಬಂದಿದೆ. ಅದರ ಜೊತೆಗೆ ಏನಾಗಿದೆ, ಆ ಸ್ವರ ಸೇರಿಕೊಂಡು ಅಲ್ಲಿ ಮಾ ಎಂಬ ಒತ್ತಕ್ಷರವಾಗಿದೆ. ಅದೇ ರೀತಿಯಾಗಿ ಅಕ್ಕ, ಇಲ್ಲಿ ಆ ಎಂಬುದು ಒಂದು ಅಕ್ಷರ ಸ್ವರ, ಅದರ ಜೊತೆಗೆ ಕ ಎಂಬುದು ಒಂದು ವ್ಯಂಜನ. ಆ ಕಾಗೆ ಮತ್ತೆ ಅದೇ ರೀತಿಯಾದ ಕ ಸೇರಿಕೊಂಡು ಅದರ ಜೊತೆಗೆ ಆ ಸೇರಿ ಏನಾಗಿದೆ, ಇಲ್ಲಿ ಒಂದು ಸಜಾತಿಯ ಒತ್ತಕ್ಷರವಾಗಿದೆ. ಇದೇ ರೀತಿಯಾಗಿ ತಮ್ಮ, ಅಣ್ಣ ಇತ್ಯಾದಿ ಸಜಾತಿ ಸಂಯುಕ್ತಾಕ್ಷರಗಳನ್ನು ನಾವು ನೋಡಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ವರ ಅಂತ ಇದೆ, ಅದರಲ್ಲಿ ಯಾವುದು ಆ. ವ್ಯಂಜನ ಯಾವುದಿದೆ, ಅದೇ ರೀತಿ ಮತ್ತೊಂದು ವ್ಯಂಜನ ಯಾವುದು, ಅದಕ್ಕೆ ಏನಾಗಿದೆ, ಒಂದು ಸ್ವರ ಸೇರಿಕೊಂಡು ಅಮ್ಮ ಆಗಿದೆ. ಹೀಗೆ ನಾವು ಸಜಾತಿ ಒತ್ತಕ್ಷರಗಳನ್ನು ನೋಡುತ್ತೇವೆ. ಹಾಗೆಯೇ ನಾವು ಇವಾಗ ಒತ್ತಕ್ಷರದ ಮತ್ತೊಂದು ವಿಧ ಯಾವುದು, ವಿಜಾತಿಯ ಸಂಯುಕ್ತಾಕ್ಷರವನ್ನು ನೋಡೋಣ. ವಿಜಾತಿಯ ಸಂಯುಕ್ತಾಕ್ಷರ. ವಿಜಾತಿಯ ಸಂಯುಕ್ತಾಕ್ಷರ ಎಂದರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಒಂದು ಒತ್ತಕ್ಷರಕ್ಕೆ ಅಂದರೆ ಒಂದು ವ್ಯಂಜನಾಕ್ಷರವಿದೆ, ಆ ವ್ಯಂಜನಾಕ್ಷರಕ್ಕೆ ಬೇರೊಂದು ಅದೇ ರೀತಿ ಅಲ್ಲದ ಮತ್ತೊಂದು ಬೇರೊಂದು ವ್ಯಂಜನಾಕ್ಷರ ಬಂದು ಸೇರಿಕೊಂಡರೆ ಅದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ನೋಡಿ, ಎರಡು ಅಂದರೆ ಬೇರೆ ಬೇರೆ ರೀತಿಯಾದಂತಹ ವ್ಯಂಜನಾಕ್ಷರಗಳು ಸೇರಿ ಅದರ ಜೊತೆಗೆ ಒಂದು ಸ್ವರ ಸೇರಿ ಉಂಟಾಗುವಂತಹ ಅಕ್ಷರಗಳಿಗೆ ನಾವು ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಶಾಸ್ತ್ರ, ಅಕ್ಷರ, ವಿದ್ಯೆ ಈ ಪದಗಳನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಪದಗಳು ಎಂದು ಕರೆಯುತ್ತೇವೆ. ಒಂದನ್ನು ನಾವು ಇವಾಗ ಬಿಡಿಸಿ ನೋಡೋಣ. ಇಲ್ಲಿ ಆವಾಗಲೇ ಹೇಳಿದೆ, ಶಾಸ್ತ್ರ, ಇಲ್ಲಿ ಶ ಇದೆ ಮತ್ತು ಆ ಇವೆರಡು ಸೇರಿ ಶ ಆಯಿತು. ಹಾಗೆಯೇ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು, ಒತ್ತಕ್ಷರ ಪದ. ಒತ್ತಕ್ಷರ ಪದ ಯಾವುದು, ಸ್ತ್ರ. ಈ ಪದವನ್ನು ಬಿಡಿಸಿ ನೋಡೋಣ. ಇಲ್ಲಿ ವ್ಯಂಜನ ಶ ಎಂಬುದು ಒಂದು ವ್ಯಂಜನ, ಥ ಎಂಬುದು ಒಂದು ವ್ಯಂಜನ, ರ ಎಂಬುದು ಮತ್ತೊಂದು ವ್ಯಂಜನ, ಅದಕ್ಕೆ ಆ ಎಂಬ ಸ್ವರ ಸೇರಿ ಏನಾಯಿತು, ಸ್ತ್ರ ಆಯಿತು. ಹೀಗೆ ಒಂದು ವಿಜಾತಿ ಒತ್ತಕ್ಷರ ಆಯಿತು. ನೋಡಿಲಿ, ಶ ಎಂಬುದು ಒಂದು ವ್ಯಂಜನ, ತ ಎಂಬುದು ಮತ್ತೊಂದು ವ್ಯಂಜನ, ರ ಎಂಬುದು ಮತ್ತೊಂದು ವ್ಯಂಜನ, ಅದರ ಜೊತೆಗೆ ಒಂದು ಸ್ವರ ಸೇರಿ ಏನಾಯಿತು, ಒಂದು ಒತ್ತಕ್ಷರ ಆಯಿತು. ಅದೇ ವಿಜಾತಿ ಒತ್ತಕ್ಷರ. ನೋಡಿ, ಅದೇ ಥರ ಅಕ್ಷರ ನೋಡಿ, ಆ ಇದು ಒಂದು ಸ್ವರ. ನಮಗಿಲ್ಲಿ ಒತ್ತಕ್ಷರ ಇರುವ ಅಕ್ಷರ ಯಾವುದು, ಕ್ಷ. ಕ್ಷ ಅಲ್ಲಿ ಎರಡು ಅಕ್ಷರ ಇದೆ, ಒಂದು ಕ ಮತ್ತೊಂದು ಶ. ಕ ಒಂದು ವ್ಯಂಜನ, ಶ ಒಂದು ವ್ಯಂಜನ, ಇವೆರಡು ಸೇರಿ ಏನಾಯಿತು, ಒಂದು ಒತ್ತಕ್ಷರ ಆಯಿತು. ಇದೇ ವಿಜಾತಿಯ ಒತ್ತಕ್ಷರ. ಅದೇ ರೀತಿಯಾಗಿ ವಿದ್ಯೆ, ಇಲ್ಲಿ ವಿ ಅಕ್ಷರವನ್ನು ಆಮೇಲೆ ನೋಡೋಣ. ಇಲ್ಲಿ ದೇ ಅಂತ ಒಂದಿದೆ, ಯಾವುದು, ದೇ. ದೇ ಇಲ್ಲಿ ಎರಡು ವ್ಯಂಜನ ಅಕ್ಷರಗಳಿವೆ, ಯಾವುದು, ದ ಮತ್ತು ಯ. ದ ಎಂಬುದು ಒಂದು ವ್ಯಂಜನ, ಯ ಎಂಬುದು ಮತ್ತೊಂದು ವ್ಯಂಜನಾಕ್ಷರ. ಹಾಗೆ ಅಲ್ಲಿ ಎ ಎಂಬ ಒಂದು ಸ್ವರ ಸೇರಿ ಏನಾಯಿತು, ದೇ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಒಂದು ವ್ಯಂಜನ ಮತ್ತು ಬೇರೊಂದು ವ್ಯಂಜನ, ಅಂದರೆ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಉಂಟಾಗುವಂತಹ ಅಕ್ಷರವನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಇಷ್ಟು ವಿಜಾತಿ ಒತ್ತಕ್ಷರ. ಇಲ್ಲಿಯವರೆಗೆ ನಾವು ಸಜಾತಿ ಒತ್ತಕ್ಷರ ಎಂದರೆ ಏನು ಮತ್ತು ವಿಜಾತಿ ಒತ್ತಕ್ಷರ ಎಂದರೆ ಏನು ಎಂಬುದನ್ನು ನೋಡಿದ್ದೇವೆ. ಹಾಗೆಯೇ ಇಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ ಎರಡು ಪಟ್ಟಿಗಳು ಬರ್ತದೆ. ಒಂದು ಸಜಾತಿಯ ಒತ್ತಕ್ಷರ, ಮತ್ತೊಂದು ವಿಜಾತಿಯ ಒತ್ತಕ್ಷರಗಳು. ಇಲ್ಲಿ ಕಳ್ಳ, ಚಿಕ್ಕ, ಉಬ್ಬು, ಕಣ್ಣು, ಚಿಕ್ಕದು, ವಯಸ್ಸು, ಉತ್ತರ, ಆವೃತ್ತಿ, ಹೆಚ್ಚು ಇವೆಲ್ಲವೂ ಕೂಡ ಸಜಾತಿ
ಪದಗಳೇ. ನೋಡಿ, ಕಳ್ಳ, ಇಲ್ಲಿ ಳಾಗೆ ಳಾ ಒತ್ತಕ್ಷರ ಇದೆ. ಚಿಕ್ಕ, ಕಾಗೆ ಕಾ ಒತ್ತಕ್ಷರವೇ ಇದೆ. ಅದೇ ರೀತಿಯಾಗಿ ಉಬ್ಬು, ಇಲ್ಲಿ ಬೂಗೆ ಬಾಗೆ ಬಾ ಒತ್ತಕ್ಷರವೇ ಬಂದಿದೆ. ಅದೇ ರೀತಿಯಾಗಿ ಚಿಕ್ಕದು, ಇಲ್ಲಿ ದಾಗೆ ದಾ ಒತ್ತಕ್ಷರವೇ ಬಂದಿದೆ. ಈ ರೀತಿಯಾಗಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನಾಕ್ಷರ ಬಂದರೆ ಸೇರಿ ಉಂಟಾಗುವ ಒತ್ತಕ್ಷರವನ್ನು ನಾವು ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ವಿಜಾತಿಯ ಒತ್ತಕ್ಷರವನ್ನು ನೋಡಿ. ಪುಣ್ಯ, ಇಲ್ಲಿ ನಾಗೆ ಯಾ ಎಂಬ ಮತ್ತೊಂದು ವ್ಯಂಜನಾಕ್ಷರ ಸೇರಿಕೊಂಡಿದೆ. ಅದೇ ರೀತಿಯಾಗಿ ಪ್ರಶ್ನೆ, ಇಲ್ಲಿ ಪಾಗೆ ರಾ, ಅಂದರೆ ಪಾ ಎಂಬುದು ಬೇರೆ ಒಂದು ವ್ಯಂಜನ, ರಾ ಎಂಬುದು ಮತ್ತೊಂದು ವ್ಯಂಜನ. ಅದೇ ರೀತಿ ಶಾಗೆ ನಾ ಬಂದು ಸೇರಿಕೊಂಡಿದೆ. ಶಾ ಎಂಬುದು ಕೂಡ ಬೇರೆ ವ್ಯಂಜನ, ನಾ ಎಂಬುದು ಕೂಡ ಬೇರೆ ವ್ಯಂಜನ. ಅವೆರಡು ಸೇರಿ ಏನಾಗಿದೆ, ಪ್ರಶ್ನೆಯಾಗಿದೆ. ಈ ರೀತಿಯಾಗಿ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಸೇರಿ ಉಂಟಾಗುವಂತಹ ಅಕ್ಷರಗಳನ್ನು ನಾವು ವಿಜಾತಿಯ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ. ಇದರಲ್ಲಿ ಪುಣ್ಯ, ಪ್ರಶ್ನೆ, ಚರಿತ್ರೆ, ಶಾಸ್ತ್ರ, ಪರೀಕ್ಷೆ, ವಿಷ್ಣು, ಬಾಲ್ಯ, ಪ್ರತಿಜ್ಞೆ, ಸತ್ಯ ಇವೆಲ್ಲವೂ ಕೂಡ ವಿಜಾತಿ ಸಂಯುಕ್ತಾಕ್ಷರಗಳೇ. ಮಕ್ಕಳೇ, ನಾವು ಇಲ್ಲಿಯವರೆಗೆ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆಗಳನ್ನು ನೋಡಿದ್ದೇವೆ. ಒಟ್ಟಾರೆಯಾಗಿ ನಾವು ಈ ಒಂದು ಅವಧಿಯಲ್ಲಿ ಒತ್ತಕ್ಷರ ಎಂದರೆ ಏನು, ಹಾಗೆಯೇ ಒತ್ತಕ್ಷರದಲ್ಲಿ ಕಂಡುಬರುವಂತಹ ವಿಧಗಳು ಯಾವುವು. ಒತ್ತಕ್ಷರ ಎಂದರೆ ಒಂದು ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನ ಅಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಉಂಟಾಗುವುದನ್ನು ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ. ಹಾಗೆಯೇ ಸ್ವರಗಳು ಮತ್ತು ಯೋಗವಾಹಗಳಿಗೆ ನಾವು ಒತ್ತಕ್ಷರವನ್ನು ಬಳಕೆ ಮಾಡುವುದಿಲ್ಲ. ಕೇವಲ ವ್ಯಂಜನಾಕ್ಷರಕ್ಕೆ ಮಾತ್ರ ನಾವು ಒತ್ತಕ್ಷರವನ್ನು ಬಳಕೆ ಮಾಡುತ್ತೇವೆ. ಹಾಗೆಯೇ ಒತ್ತಕ್ಷರದಲ್ಲಿ ಎರಡು ವಿಧಗಳು, ಒಂದು ಸಜಾತಿಯ ಒತ್ತಕ್ಷರ, ಮತ್ತೊಂದು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ರೀತಿಯಾದ ಮತ್ತೊಂದು ವ್ಯಂಜನಾಕ್ಷರ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಉಂಟಾಗುವ ಅಕ್ಷರವನ್ನು ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತೇವೆ. ಹಾಗೆಯೇ ವಿಜಾತಿಯ ಒತ್ತಕ್ಷರ ಅಂದರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಸೇರಿ ಅದರ ಜೊತೆಗೆ ಒಂದು ಸ್ವರಾಕ್ಷರ ಸೇರಿ ಉಂಟಾಗುವ ಅಕ್ಷರವನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಇಷ್ಟು ಮಕ್ಕಳೇ ನಾವು ಈ ಒಂದು ಅವಧಿಯಲ್ಲಿ ನೋಡಿದ್ದೇವೆ. ಹಾಗೆಯೇ ನಾವು ಮುಂದಿನ ತರಗತಿಗಳಲ್ಲಿ ಗುಣಿತಾಕ್ಷರ ಅಥವಾ ಕಾಗುಣಿತ ಇವುಗಳ ರಚನೆ ಹಾಗೆ ಕಾಗುಣಿತದ ಚಿಹ್ನೆಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.